ಸಕಾರಾತ್ಮಕ ಚಿಂತನೆ ಅಂದ್ರೆ ಪಾಸಿಟಿವ್ ಥಿಂಕಿಂಗ್ ನೋಡಿ. ಆ ಆ, ಬುದ್ಧ ಯಾವ ರೀತಿ ಹೇಳ್ತಾರೆ ಅಂದ್ರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಇದು ನಾನು ಲಾಸ್ಟ್ ಅಲ್ಲಿ ಒಂದು ಕ್ಲಾಸ್ ಕೊಟ್ಟಾಗ ಫುಲ್ ಕ್ಲಾಸ್ ಬರೀ ಇದೊಂದು ಟಾಪಿಕ್ ಅಲ್ಲಿ ಕೊಟ್ಟಿದ್ದೀನಿ. ಏನು ಅಂದ್ರೆ ನಮ್ಮ ಮನಸ್ಸು ಅಥವಾ ನಮ್ಮ ಭಾವನೆ ಎಮೋಷನ್ಸ್ ಅಂತ ಕೇಳ್ತಾರೆ. ನಾವು ಯಾವ ರೀತಿ ಎಮೋಷನ್ಸ್ ನ ಇಟ್ಕೊಂಡಿರ್ತೀವೋ ಅದೇ ನಮ್ಮ ಭವಿಷ್ಯ. ನಮಗೆ ಯಾವ ರೀತಿ ನಾವು ಎಮೋಷನ್ ಭಾವನೆಗಳನ್ನ ರಿಲೀಸ್ ಮಾಡ್ತಾ ಹೋಗ್ತೀವೋ ಅದೇ ರೀತಿ ನಮ್ಮ ಜೀವನ ನಮ್ಗೆ ಅದೇ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡಿ, ಯಾರೋ ಒಬ್ರು ಹೇಳ್ತಾರೆ ನನ್ನಿಂದ ಆಗಲ್ಲ ಅಂತ. ಅವಾಗ ಏನಾಗುತ್ತೆ, ನಮ್ ಜೀವನದಲ್ಲಿ ಅದೇ ಅಯ್ಯೋ ತುಂಬಾ ಕಷ್ಟ ಈ ಕೆಲಸ ಮಾಡೋದು, ಅಥವಾ ಯಾವ್ದೋ ಒಂದು ಎಕ್ಸಾಮ್ ನನಗೆ IAS ಓದ್ಲಿಕ್ಕೆ ತುಂಬಾನೇ ಕಷ್ಟ, ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ನಾನು ಪಾಸ್ ಮಾಡ್ಲಿಕ್ಕೆ ನಂಗೆ ಆಗೋದಿಲ್ಲ. ಈ ರೀತಿಯಾದ ಒಂದು ಎಮೋಷನ್ಸ್ ನಮ್ಮಲ್ಲಿದ್ರೆ ಅವ್ರು ಯಾವ ಎಕ್ಸಾಮು ಬರೆಯಕ್ಕಾಗೋದಿಲ್ಲ. ಎಮೋಷನ್ಸ್ ಹೆಂಗಿರ್ಬೇಕು, ನಾನು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದೀನಿ, ಒಟ್ಟಿಗೆ ನನ್ ಗುರಿ ತಲುಪ್ಬೇಕು, ನಾನು ತಲುಪ್ತೀನಿ. ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನಾವು ಯಾವಾಗ ಅಳವಡಿಸ್ಕೊಳ್ತೀವೋ ಡೆಫಿನೆಟ್ ಆಗಿ ನಾವು ಆ ಗೋಲ್ ಕೊಟ್ಟೋಗ್ತೀವಿ. ನಾವು ಈ ರೀತಿ ಮೈಂಡ್ ಸೆಟ್ ಇದ್ದಾಗ ಯೂನಿವರ್ಸ್ ಏನ್ ತಿಳ್ಕೊಳುತ್ತೆ, ಇವ್ರಿಗೆ ಏನ್ ಕೊಟ್ರು ಇವರು ರೀಚ್ ಮಾಡ್ತಾರೆ, ಇವ್ರಿಗೆ ಶಕ್ತಿ ಇದೆ, ಆ ಒಂದು ಆಟಿಟ್ಯೂಡ್ ಇದೆ ಇವರಲ್ಲಿ. ಆ ರೀತಿಯಾಗಿ ನಮ್ ಯೂನಿವರ್ಸ್ ಶಕ್ತಿ ತುಂಬ್ತಾ ಹೋಗುತ್ತೆ. ನಾವ್ ಯಾವಾಗ ನೆಗೆಟಿವ್ ಫೀಲ್ ಕೊಡ್ತೀವೋ ಅವಾಗ ಏನಾಗುತ್ತೆ, ಇವ್ರ ಕೈಲಿ ಎಷ್ಟೇ ನಾನು ಸಪೋರ್ಟ್ ಮಾಡಿದೆ ಇವ್ರು ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಇವ್ರಿಗೆ ಇನ್ನೇನಕ್ಕೆ ಸಪೋರ್ಟ್ ಮಾಡ್ಲಿ ನಾನು ಅಂತ ಹೇಳ್ಬಿಟ್ಟು ನಮ್ಗೆ ಅದು ಬರದೇ ಇಲ್ಲ. ಹಾಗಾಗಿ ನಾವು ಥಿಂಕ್ ಬಿಗ್, ಮಿರಾಕಲಸ್ ಥಿಂಕಿಂಗ್ ಅಂತ ನಾನು ಲಾಸ್ಟ್ ಅಲ್ಲಿ ಹೇಳಿದ್ನಲ್ಲ, ಆ ರೀತಿಯಾಗಿ ನಮ್ಗೆ 1,00,00,000 ನಾನು ಇನ್ನೊಂದು ವರ್ಷದಲ್ಲಿ ನಾನು ದುಡಿಯತಕ್ಕ ಶಕ್ತಿ ನನ್ನಲ್ಲಿ ಇದೆ, ಆ ರೀತಿ ಯೋಚನೆ ಮಾಡಬಹುದು. ಅದು ಮಿರಾಕಲಸ್ ಥಿಂಕಿಂಗ್. ಆಯ್ತಾ? ನೆಕ್ಸ್ಟ್ ನಾನು ಯಾವ್ದೋ ಒಂದು ಸಾಧನೆ ಮಾಡ್ಬೋದು, ಅಥವಾ ನಾನು ಇಷ್ಟು ವರ್ಷದಲ್ಲಿ ನಾನು ಏನೋ ಒಂದು ಆಕ್ಟಿವಿಟಿ ಮಾಡ್ಬೇಕು ಅಂತ ನಾನು ಒಂದು ಬೌಂಡ್ರಿ ನಾನು ಹಾಕೊಂಡು ಅದಕ್ಕೆ ನಾನು ಹೋಗ್ತಾ ಇದ್ಬೇಕೇನಾಗುತ್ತೆ ಅಂದ್ರೆ ನನಗದು ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಪ್ರತಿ ಒಂದಕ್ಕೂ ಅಡ್ಡದಾರಿ ಅಥವಾ ಒಂದು ಬ್ಯಾರಿಯರ್ ನಾವು ಹಾಕೊಳ್ತಾ ಹೋದಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ ಅದಲ್ಲೇ ಸ್ಟಾಪ್ ಆಗ್ತಾ ಹೋಗುತ್ತೆ ಮಾಸ್ಟರ್ಸ್. ನಾವು ಯಾವ್ದಕ್ಕೂ ಕೂಡ ಅಡೆತಡೆ ಇಟ್ಕೋಬಾರ್ದು. ಯಾವ್ದು ಅಡೆತಡೆ ಇಲ್ದಲೇನೆ ನಾವು ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಹೋದಾಗ ಏನಪ್ಪಾ ಆಗುತ್ತೆ ಅಂದ್ರೆ ಈಸಿಯಾಗಿ ನಾವು ಆ ಗೋಲ್ನ ರೀಚ್ ಮಾಡಬಹುದು. ಇದೇ ಒಂದು ಯದ್ಭಾವಂ ತದ್ಭವತಿ ಅಂತ ಒಂದು ಕಾನ್ಸೆಪ್ಟ್. ನಾವು ಏನು ಯೋಚಿಸ್ತೀವೋ ಅದು ನಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ನಾವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದಾಗುತ್ತೆ, ಒಳ್ಳೇದು ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಹಾಗೇನೆ ನನ್ನ ಕೈಲಿ ಆಗಲ್ಲ ಅಂತ ನಾನು ನೆಗೆಟಿವ್ ಎಮೋಷನ್ಸ್ ರಿಲೀಸ್ ಮಾಡಿದ್ರೆ ನನ್ನ ಬಾಡಿ ಫುಲ್ ವೀಕ್ ಆಗ್ತೆ, ನನಗೆ ಆಗುತ್ತೆ ಅಂತ ಬಾಡಿ ಫುಲ್ ಎನರ್ಜೈಸ್ ಆಗ್ತಾ ಹೋಗುತ್ತೆ. ಸರಿನಾ? ಹಾಗೇನೆ ನಾವು ಪಾಸಿಟಿವ್ ಥಿಂಕ್ ಮಾಡ್ತಾ ಪ್ರತಿ ಕ್ಷಣದಲ್ಲೂ ನಾವು ಯಾವ್ದು ನಮ್ಮ ಜೀವನನೇ ನಾವು ಬದಲಾಯಿಸ್ಕೊಳ್ಬಹುದು. ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂತ ಈ ರೀತಿ ನೆಗೆಟಿವ್ ಮಾತಾಡಬಾರ್ದು. ಅಯ್ಯೋ ನನಗೆ ಹುಷಾರಿಲ್ಲ, ಯಾವಾಗ್ಲೂ ಕಾಯಿಲೆ, ಅಥವಾ ಶುಗರ್ ಜಾಸ್ತಿ ಆಯ್ತು, BP ಬಂದ್ಬಿಟ್ಟಿದೆ, ನನ್ಗೆ ಇಷ್ಟೇನೆ, ಇನ್ನೇನು ಮಾಡಕ್ಕಾಗಲ್ಲ, ಈ ರೀತಿಯಾಗಿ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇರ್ತಾರಲ್ವಾ, ಧ್ಯಾನಕ್ಕೆ ಬಂದ್ಮೇಲೆ ನೋಡಿ ನಾನು ಎಲ್ಲಾ ಮಾಡ್ತೀನಿ. ನೋಡಿ, ಅವರು ಒಂದು ರ್ಯಾಲಿಗಳಲ್ಲಿ ಭಾಗವಹಿಸೋದಾಗ್ಬೋದು, ಈ ಸತ್ಸಂಗಗಳಲ್ಲಿ ಭಾಗವಹಿಸೋದಾಗ್ಬೋದು, ಎಲ್ಲ ಆಕ್ಟಿವ್ ಆಗಿ ಮಾಡ್ಬಿಡ್ತಾರೆ. ಅಂದ್ರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅವ್ರ ಮೈಂಡ್ ನೇ ಚೇಂಜ್ ಮಾಡ್ತಾ ಹೋಗುತ್ತೆ.